ಮಚ್ಚ ಬದುಕಿದ್ಯಾ? ಓ ಕೊನೆಗೂ ಬದುಕಿದ್ದಾನೆ. ಎಕ್ಸ್ಪಲ್ಸ್ ಮೇಲೆ ಕಾರ್ ರೆಡಿ ಇರೋರಿಗೆ ಮಾಡಿಬಿಟ್ಟಿದ್ದಾರೆ ಅನ್ಕೊತೀನಿ. 511 ಇದ್ರೂ ನನ್ನ ನೈಟ್ ಸಾಕಾಗ್ತಿಲ್ಲ. ಹಾಯ್ ಡಾರ್ಲಿಂಗ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಬಾಬು ಕೇರಳ ಕಡೆ ಹೋಗ್ತಾ ಇದ್ದೀವಿ. ಈಗ ಮೈಸೂರು ರೋಡ್ ಬಿಟ್ಟಿದ್ದೀವಿ. ಒಂದು ಈವೆಂಟ್ ಇದೆ, ಪ್ರೊಡಕ್ಟಿವ್ ಈವೆಂಟು, ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಅಂತಂದು ಹೇಳಿ ಅದು ಅಲ್ಲಿ ಆ ಕಡೆಗೆ ಹೋಗ್ತಾ ಇದ್ದೀವಿ. ನಿಯರ್ ತ್ರಿಶೂರ್ ಅದು. ನಾವಿವಾಗ ಇನ್ನೇನು ರಾಮನಗರದಲ್ಲಿದ್ದೀವಿ. ನಿಮ್ಮ ಲೆಫ್ಟ್ ಸೈಡಲ್ಲಿ ಬಂದು ಪಯಣ ಕಾಣಿಸ್ತಿದೆಯಲ್ಲ, ಆಲ್ಮೋಸ್ಟ್ 12 ಆಗಿತ್ತು. ತುಂಬ ಜನನ ಇದ್ರ ಬಸ್ ನೋಡ್ಬೋದು. ಹಾಗೆ ಒಂದು ಸ್ಟಾಪ್ ಹಾಕಿದ್ವಿ ಕಾಫಿ ಕುಡಿಯೋಣ ಅಂತೇಳಿ. ಇಲ್ಲಿ ಕಾಫಿ ಕುಡಿಯೋದಕ್ಕೆ ಕಾಫಿ ಕುಡಿದು ನೀರು ಕುಡಿದು ಅಂತಲೇ ಒಂದು ಗೊತ್ತಾಗಲಿಲ್ಲ. ಯಮಬಾರನ ತಗೊಂಡು ಹೋಗೋಷ್ಟಲ್ಲಿ ತಲೆಗೆಟ್ಟು ಹೋಯ್ತದೆ. ಅದಾದಮೇಲೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ ಬಂಡೀಪುರ ಕಡೆಗೆ. ಆಲ್ಮೋಸ್ಟ್ ಕ್ಲೈಮೇಟ್ ಚೆನ್ನಾಗಿತ್ತು, ಏನು ಬ್ಯಾಡ್ ಏನಿರಲಿಲ್ಲ. ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ಒಂದು 32 ಡಿಗ್ರಿ ಸೆಲ್ಸಿಯಸ್ ಇತ್ತು. ಹಾಗೆ ಒಂದು ರೈಡ್ ಹಾಕ್ಕೊಂಡು ನಮಗೆ ಗಜರಾಜ ಸಿಗ್ತಾ ಎಂಟ್ರಿಲಿ. ಫಸ್ಟ್ ಟೈಮು ನಾನು ಒಂದು 5-6 ಸತಿ ಟ್ರಾವೆಲ್ ಮಾಡಿದ್ದೀನಿ ಬಂಡೀಪುರ, ಆದರೆ ಯಾವತ್ತೂ ಕಾಣಿಸಿರಲ್ಲ. ಜಿಂಕೆ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಬಟ್ ಫಸ್ಟ್ ಟೈಮ್ ಆನೆ ಒಂದು 5-6 ಕಾಣಿಸೋದು ಕಣ್ಣಿಗೆ. ಸೊ ಫಾರೆಸ್ಟ್ ಆಫೀಸರು ಅಲ್ಲೇ ಇದ್ದರು, ಅವ್ನು ಕಯ್ಯ ಅಂತ ಇದ್ದ. ಆ ನಡುವೆನೂ ನಾವು ಒಂದು ವೀಡಿಯೋ ತೊಗೊಂಡು ಪಾಸ್ ಆದ್ವಿ. ಫೈರ್ ಹಾಕಿದ್ರು ಎಲ್ಲ ನಾರ್ಮಲ್, ಏನಕ್ಕೆ ಅಂತ ಗೊತ್ತಿಲ್ಲ, ಜಾಸ್ತಿ ಇದ್ದವನು ಏನೋ ಫೈರ್ ಹಾಕಿದ್ರು. ನೋಡಿ ತಿರ್ಗಾ ಆನೆ ಕಾಣಿಸ್ತಾಯಿದೆ, ಇಲ್ಲೊಂದು 2-3 ಕಾಣಿಸೋದು, ಅದ್ರ ಪಾಡೋದಿದ್ವು. ಒಂದು ಸತಿ ಈವ್ನಿಂಗಲ್ಲಿ ನೋಡಿದ್ದೆ ಅಷ್ಟೇ, ಯಾವಾಗ ಒಂದು ಸತಿ ಪಾಸ್ ಆನ್ ಆಗ್ಬೇಕಾದ್ರೆ ವಯನಾಡಿಂದ. ಸೊ ಅದರಿಂದ ಅದನ್ನೆಲ್ಲ ಆನೆನೆಲ್ಲ ನೋಡಿ ಜಸ್ಟ್ ನಾವು ಮೂವ್ ಆನ್ ಆದ್ವಿ. ಹಾಗೆ ಒಂದು ಸ್ಟಾಪ್ ಹಾಕಿ ಊಟ ಮಾಡೋಣ ಅಂಥೇಳಿ ಬಂಡೀಪುರ ಕ್ರಾಸ್ ಆದಮೇಲೆ ನಾನು ನಮ್ಮ ಬಾಬು ಊಟ ಮಾಡಿ, ಒಳ್ಳೆ ಊಟ ಚೆನ್ನಾಗಿದೆ ಹೋಟೆಲ್, ಇದ್ರ ಹೆಸರು ಈಬಾ ಅಂತೇಳಿ. ನೀವೇನ ಬಂದರೆ ಮಸ್ಟ್ ಟ್ರೈ, ಚೆನ್ನಾಗಿತ್ತು. ಆಲ್ಮೋಸ್ಟ್ ಕೇರಳ ಸ್ಟೈಲೆ. ಅದಾದಮೇಲೆ ನಮ್ಮ ಜರ್ನಿ ತಿರ್ಗಾ ಸ್ಟಾರ್ಟ್ ಮಾಡಿದ್ವಿ. ಈ ರೋಡಂತೂ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಆಲ್ಮೋಸ್ಟ್ ಕೇರಳ ರೋಡು ಎಲ್ಲ ಓಡಿಸೋಕ್ಕೆ ಒಂದು ಬೈಕ್ ರೈಡ್ ಅಂತೂ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಇತ್ತು. ಸೊ ಅದು ಈಡೇರ್ತು ನಮ್ಮ ಬಾಪುಯಿಂದ. ನಾವು ಇವಾಗ ಹಂಗೆ ಜಸ್ಟ್ ಪಾಸ್ ಆಗ್ತಾ ನಿಮ್ಮ ನೋಡ್ತಿದ್ರಲ್ಲ ಟೀ ಎಸ್ಟೇಟು, ಆಲ್ಮೋಸ್ಟ್ ಎಲ್ಲ ಅಲ್ಲಿ ಗ್ರೀನ್ರಿ ಇತ್ತು. ಇದು ಬಂದು ಪಂತಾಲೂರು ಅಂತ. ಇಲ್ಲೇ ಇದೊಂದು ಸ್ಟಾಪ್ ಹಾಕಿ ಕಾಫಿ ಕುಡಿಯೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಈ ಪ್ಲೇಸ್ ಬಂದು ಪೆರಿತಾಲಮ್ಮನ ಸರ್ಕಲ್ಲು, ಶಾಂತಿನಗರು. ಆಲ್ಮೋಸ್ಟ್ ನಾವು ಮಲಪುರಂ ರೈಲ್ವೆಗೆ ರೀಚ್ ಆಗ್ತಾಯಿದ್ದೀವಿ ರೋಡು. ಫೈನಲಿ ಟ್ರೈನ್ ಪಾಸ್ ಆಯಿತು. ಇಲ್ಲಿ ನೋಡ್ತಿರೋ ಜನಸಾಗರ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಜಾಮ್ ಆಗಿತ್ತು. ಇದನ್ನೆಲ್ಲ ಬಿಡಿಸ್ಕೊಂಡು ನಾವು ಘಾಟ್ ಸೆಕ್ಷನ್ಗೆ ತಿರ್ಗಾ ರೀಚ್ ಆದ್ವಿ. ಫೈನಲಿ ನಾನು ನನ್ನ ಬಾಬು ಹಿಂಗೆಲ್ಲ ಹೋದರೆ ಆಗಲ್ಲ, ಚಚ್ಕೊಂಡು ಹೋಗೋಣ ಅಂಥೇಳಿ ಆಲ್ಮೋಸ್ಟ್ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾಯಿದ್ವಿ. ಹಾಗೆ ಕೇರಳ ಬಾಯ್ಸು ಮಾತಾಡ್ಸಿದ್ರು, ಅವ್ರಿಗೆಲ್ಲ ಹಂಗೆ ಒಂದು ವೀಡಿಯೋ ತೊಗೊಂಡು ಅವ್ರಿಗೆ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ಹಾಗೆ ನೈಟಲ್ಲಿ ನಾನು ಡ್ರೈವ್ ಮಾಡಿದೆ, ನಮ್ಮ ಬಾಬು ಸುಸ್ತಾಗಿದ್ದ, ನಾನು ಬಾರಿಸ್ಕೊಂಡು ಹೋಗ್ತಾ ಇದ್ದೆ 100ಅಲ್ಲಿ. ಫೈನಲಿ ಇನ್ನೇನು 1 ಕಿಲೋಮೀಟರ್ ಇತ್ತು. ಸೊ ನಾವು ಬಂದ್ವಿ, ರೀಚ್ ಆಗಿದ್ವಿ ಸ್ಟೇ ಆಲ್ಮೋಸ್ಟ್ 8:30 ಆಗಿತ್ತು. ಅವರೆಲ್ಲ ಆಗಲೇ ನಮ್ಮ ಅದರ್ ಸಿಟೀಸಿಂದ ಏನು ಈವೆಂಟ್ ಬಂದಿದೆ ಫ್ಯಾಂಟಾಸ್ಟಿಕ್ ಅಂತೇಳಿ. ಈ ಪ್ಲೇಸ್ ಬಂದು ಫಾರ್ಮರ್ ಶೇರು. ನಾನು ಶೋರ್ನೂರಲ್ಲಿರೋದಿದು, ಮುಂಡಾಯ ಶೋರ್ನೂರಲ್ಲಿ ಫಾರ್ಮರ್ ಶೇರ್ ಅಂತ. ಸೊ ಆಲ್ಮೋಸ್ಟ್ ಎಲ್ಲರೂ ಡಿನ್ನರ್ಗೆ ರೆಡಿಯಾಗಿದ್ದರು. ಸೊ ಈ ಆರ್ಟೇ ಫಸ್ಟ್ ಮಾಡಿದ್ದು ಫ್ಯಾಂಟಾಸ್ಟಿಕ್ ಅರ್ತ್ ಅನ್ನೋ ಕಾನ್ಸೆಪ್ಟ್ ಮಾಡಿದಾಗ ಫಸ್ಟ್ ಹಾರ್ಟ್ ಮಾಡಿದ್ದು ಅಂತ ನನಗೆ ನೀರಜ್ ಬ್ರೋ ಅವರು ಹೇಳಿದ್ರು. ಅದಾದಮೇಲೆ ಇವಾಗ ಅಲ್ಲಿ ಎಲ್ಲರನ್ನೂ ಕರೀತಾಯಿದ್ರು. ನೆಕ್ಸ್ಟು ಏನಕ್ಕೆ ಗ್ಯಾದ್ರಿಂಗ್ ಮಾಡಿ ಏನು ನೆಕ್ಸ್ಟ್ ಮಾಡಬೇಕು ಇವತ್ತು ಟು ನೈಟ್ಗೆ ಅಂತ ಹೇಳಿ ಹೇಳ್ತಾಯಿದ್ರು. ಅಲ್ಲಿರೋರೊಬ್ಬರು SMK, ಅದಾದಮೇಲೆ ನೀರಜ್ ಬ್ರೋ ಅವರೇನೆ ಆರ್ಗನೈಸ್ ಮಾಡಿದ್ದು. ಸೊ ಮೋರ್ ಇನ್ ಡೀಟೇಲ್ ಕೊಡ್ತಾ ಹೋಗ್ತಾರೆ ಏನು ಮಾಡಬೇಕು ಅಂತ ಹೇಳಿ.
ಇದು ಬಂದು ಆರ್ಟ್ ಮಾಡಿದರು. ಸೊ ನೆಕ್ಸ್ಟ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲೆಲ್ಲ ಲೈಬ್ರರೀಸ್ ಯಾರನ್ನ ಬುಕ್ ಇರೋರು ಇವ್ರು ತುಂಬಾ ಬುಕ್ಸ್ ಓದ್ತಾರೆ. ಆಲ್ಮೋಸ್ಟ್ ಪೊಯೆಟ್ಸು ಅಲ್ಲಿದ್ದವರೆಲ್ಲ ತುಂಬ ಚೆನ್ನಾಗಿ ಕಾಂಟೆಂಟ್ ಕ್ರಿಯೇಟರ್ಸು ಕಾಂಟೆಂಟ್ ರೈಟರ್ ಎಲ್ಲ ಇದ್ದರು. ನಾನು ಹಂಗೆ ಸುಮ್ಮನೆ ಹೆಂಗೆ ಕಾಣಿಸುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅದನ್ನ ಅಲ್ಲಿ ಇಕ್ಬಿಟ್ಟು ಫೈನಲಿ ಡಿನ್ನರ್ಗೆ ನಾವು ಹೋಗಿದ್ವಿ, ರೀಚ್ ಆಗಿದ್ವಿ. ನಮ್ಮ ಬಾಬು ಈಗ ನಮ್ಮದೇ ತೆಗಿತಾರೆ. ನೀನೇ ಹಾಕೋ ಇದನ್ನ. ಸರಿ ಬಾ ಹೇಳು. ನಿಮ್ಮ ಬಾಯ್ಸ್ಗೆ ಹಾಕ್ತೀನಿ ಇದನ್ನ. ಹಿಂದೆ ಹೋಗು ಬಾಬು, ಹಿಂದೆ ಹೋಗು. ರಯಾನ್ ಅಲ್ಲಿ ಇದ್ದಿದ್ದು ಫುಡ್ ಸರ್ವ್ ಮಾಡ್ತಿದ್ದ. ಈಸ್ ಎ ಫನ್ನಿ ಮ್ಯಾನ್. ಸೊ ನಾನು ಬೇಡ ಜಾಸ್ತಿ ಅಂತ ಹೇಳ್ತಾ ಇದ್ದೆ. ಸೊ ಸೆಲ್ಫ್ ಸರ್ವಿಸ್ ಇತ್ತು, ಎಷ್ಟು ಬೇಕಾದ್ರೂ ಹಾಕೊಂಡು ತಿನ್ಬೋದು. ಆಲ್ಮೋಸ್ಟ್ ಎಲ್ಲ ತುಂಬ ಒಳ್ಳೆ ಸಸ್ಯಾಹಾರಿ ಊಟಗಳೇ ಇವರೆಲ್ಲ. ಆಲ್ಮೋಸ್ಟ್ ಹೋಗ್ತಾ ಲೇಟರ್ ಆನ್ ಫ್ರೆಂಡ್ಸ್ ಆದರು. ನಾನು ವೀಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಊಟ ಮಾಡ್ತಾಯಿದ್ರು. ನಮ್ಮ ಬಾಬು ಕೂಡ ಊಟ ಮಾಡ್ತಾಯಿದ್ದ. ಇದು ಬಂದು ನಾರ್ಮಲ್ ರೈಸು, ಇದು ಬಂದು ಪುಟ್ಟು, ಇದು ಬಂದು ನಾರ್ಮಲ್ಲು. ಇದೇನಂತಾರಲ್ಲ, ಹೆಸ್ರು ಕಾಳಲ್ವಾ? ಹೆಸ್ರು ಕಾಳು. ಹೆಸ್ರು ಕಾಳು. ഇത് മാമൂലി പിക്കൽ. 3 ഹട്ടാണ്. ഒരു ഹട്ട് 5 ഷെയറിംഗ് ആണ്, 2 ഹട്ട് 4 ഷെയറിംഗ് ആണ്. നിങ്ങൾ ആരൊക്കെ എന്തൊക്കെയാ വേണ്ടതെന്നുള്ള തീരുമാനമാക്കിയിട്ട് പെട്ടെന്ന് വരും. എങ്ങനെ? എല്ലാത്തിലും ബെഡ് ഉണ്ട്. ಆವಾಗಲೇ ನೋಡಿದ್ರಲ್ಲ SMK ಹೇಳ್ತಿದ್ದು, ಅಂದರೆ ಬಂಕ್ ಬೆಡ್ಸ್ ಇದೆ, ಶೇರಿಂಗು ಇದೆ, ಆಲ್ಮೋಸ್ಟ್ ಪ್ರೈವೇಟ್ ಹಟ್ ಕೂಡ ಇದೆ ಅಂತ. ಇದು ಬಂದು ಈಗ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ನಾರ್ಮಲಾಗಿದೆಲ್ಲ ಆಲ್ಮೋಸ್ಟ್ ಏನಾದರೂ ಸ್ಪೋರ್ಟ್ಸ್ ಆಡಿಸಿದ್ರೆ, ಆ್ಯಕ್ಟಿವಿಟೀಸ್ ಆಡಿಸಿದ್ರೆ ಇಲ್ಲ ಆಡ್ಬೋದು. ತುಂಬ ಕ್ಲೀನಾಗಿದೆ ಅಟ್ಮಾಸ್ಫಿಯರ್ ಎಲ್ಲ. ನಾವು ಇಲ್ಲೇ ಆಲ್ಮೋಸ್ಟ್ ಫುಡ್ ಏನಾದರೂ ಲಂಚ್ ಏನಾದರೂ ಮಾಡಿದ್ರೆ ಇಲ್ಲೇ ಮಾಡಿದ್ದು. ನೆಕ್ಸ್ಟ್ 2 ಡೇಸಲ್ಲಿ ಇದೆಲ್ಲ ಫುಲ್ಲು ಆ್ಯಕ್ಟಿವಿಟಿ ಏರಿಯಾ. ಇಲ್ಲಿ ಬಂದು ಯಾರು ಬೇಕಾದ್ರೂ ಆ್ಯಕ್ಟಿವಿಟಿ ಮಾಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಕಲ್ಪ್ಚರು, ಡಿಸೈನು, ಇದೆಲ್ಲ ಫುಲ್ಲು ಹಟ್ಟು. ಇಲ್ಲೇ ಹೇಳಿದ್ದು. ಸೊ ಆಲ್ಮೋಸ್ಟ್ ಬೆಡ್ ಇರಲಿಲ್ಲ. ಸೊ ತುಂಬ ಒಂದು 10-8 ಇದು. ಅದರಲ್ಲೆಲ್ಲ ಆಲ್ಮೋಸ್ಟ್ ನಾವು ಯಾರೂ ಇಲ್ಲಿ ಪ್ರಿಫರ್ ಮಾಡಲಿಲ್ಲ. ಗರ್ಲ್ಸ್ ಎಲ್ಲ ಆಲ್ಮೋಸ್ಟ್ ಇನ್ಸೈಡ್ ಹೋದರು. ನಾವಿಲ್ಲಿ ಹಟ್ಟಲ್ಲಿ ನಾನು ನನ್ನ ಬಾಬು ಇಲ್ಲಿ ಇವತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಹಟ್ಟು. ಮತ್ತು ಇನ್ಸೈಡು ಬಂಕ್ ಬೆಡ್ ಇದೆ, ಅದನ್ನ ತೋರಿಸ್ತೀನಿ ಲೇಟರ್ ಆನು. ಮತ್ತು ಇನ್ನೂ ಒಂದು ನಾರ್ಮಲ್ಲು 7-8 ಪೀಪಲ್ಲು ರೆಸ್ಟ್ ಆಗುವಂಥ ಒಂದು ಪ್ಲೇಸ್ ಇದೆ. ಬನ್ನಿ. ಆಫ್ಟರ್ ಸ್ಮಾಲ್ ಇಂಟ್ರೊಡಕ್ಷನ್ನು ನಿಯಾನ್ ಶೋ ಆರ್ಟ್ ಸ್ಟಾರ್ಟ್ ಆಯಿತು. ಬನ್ನಿ, ನೀರಜ್ ಪ್ರೋ ಅವರು ಹೇಳ್ತಾ ಇದ್ದಾರೆ ಮೋರ್ ಇನ್ ಡೀಟೇಲ್. നിയോൺ യൂസ് ചെയ്യണ നിയോൺ എന്ന് പറഞ്ഞാല് ഈ ബ്ലാക്ക് ലൈറ്റില് വേണം നിൽക്കാൻ. അപ്പൊ നമുക്ക് ലൈറ്റ് ഓഫ് ചെയ്ത് കഴിഞ്ഞാൽ ഒരു ട്രാൻസിഷൻ ഉണ്ട്. ഇപ്പൊ കറണ്ടും എല്ലാം പോയിട്ട് സ്കൈയിൽ ഒരു ട്രാൻസിഷൻ ഉണ്ടാവുമല്ലോ, ഒരു ലൈറ്റ്. എല്ലാവരും പല്ലൊക്കെ പോയിട്ട് നമുക്ക് സ്കൈയിൽ കുറെ സ്റ്റാർസ് ഒക്കെ കണ്ടു. ആ ഒരു എഫക്ട് ഞാൻ ഗ്ലോയില് ചെയ്തിരുന്നു.
അപ്പോൾ ഒന്ന് ಸೊ ಅದು ಟ್ರಾನ್ಸಿಷನ್ ಚೇಂಜ್ ಆಗ್ತಾನೆ ಇದೆ, ನೋಡ್ಬೋದು ಡಿಫ್ರೆಂಟ್ ಫಾರ್ಮ್ಸ್ ಆಗಿ. ಸೊ ಫಸ್ಟು ಗ್ರೀನ್ ಇತ್ತು, ಇನ್ನು ಬೇರೆ ಕಲರ್ ಚೇಂಜ್ ಆಗ್ತಾಯಿದೆ ಲೈಟ್ ಆನ್ ಮಾಡಿದ್ಮೇಲೆ. അതങ്ങനെ ഒരു അതിൻ്റെ ഒരു ലിമിറ്റേഷൻ, അതിൻ്റെ കളേഴ്സ് കുറച്ചുള്ളൂ, 6-7 ഷെയ്ഡായിട്ടേ ഉള്ളൂ. അതിന് മിക്സ് ചെയ്യാൻ പറ്റില്ല, മിക്സ് ചെയ്ത് കഴിഞ്ഞാൽ നിയോൺ അല്ലാണ്ടായി പോകും. അതുകൊണ്ട് അതിൻ്റെ ലിമിറ്റേഷൻ കൊണ്ട് നമുക്ക് അതിൻ്റെ ഒരു ഡൈനാമിസിറ്റി എടുക്കൽ പാടാം. അതാണ് എല്ലാവരും ഈ പറഞ്ഞ പോലെ ഓമും സൈക്കഡലിക് സാധനങ്ങളൊക്കെ നിയോൺ കൊണ്ട് എന്ന് വെച്ചാൽ അതിന് ലിമിറ്റ് ഉണ്ട് ഷെയ്ഡിനൊക്കെ. അപ്പോൾ ആയി കഴിഞ്ഞാൽ നമുക്ക് ഈ പറഞ്ഞ പോലെ ആ ഒരു ഇത് ഒരെണ്ണം. ഇത് ഞാൻ അടുത്ത് നോർമലായിട്ട് ഇടും. ഇത് ഇതുപോലെ തന്നെ ചെയ്തൊരു ഒന്നുമില്ല. എനിക്ക് ഭയങ്കര പ്രശ്നമാണ് ഈ പറഞ്ഞ പോലെ ഈ കഴുത്തൊക്കെ, എനിക്ക് കൈ ഫ്ലോ ആവില്ല. ബ്രഷ് പറ്റില്ല എനിക്ക്. ഇങ്ങനെ വളച്ചു കഴിഞ്ഞാൽ പിന്നെ ഇങ്ങനെ വളയ്ക്കാൻ എനിക്കറിയില്ല, എക്സ്പേർട്ട് അല്ല, ചെയ്യാനറിയില്ല. അപ്പോൾ എങ്ങനെയൊക്കെയോ മാർക്കറൊക്കെ വെച്ച് ചെയ്ത സാധനമാണ്. അപ്പോൾ നിയോണിലിടുക, നിയോണിലിട്ട് കഴിഞ്ഞാൽ ഒരു ചെറിയ ഒരു എഫക്റ്റ് വരും. സെയിം ടൈമിൽ അതിൻ്റെ ബൂസ്റ്റ് ചെയ്യുന്നുണ്ടെങ്കിൽ ആ ഒരു സ്കൈയുടെ ആ ഒരു ഫോർമാറ്റിലോട്ട്. ಸೊ ನೋಡಿದ್ರಲ್ಲ ಟ್ರಾನ್ಸಿಷನ್ಸ್ ಹೆಂಗೆ ಚೇಂಜ್ ಆಗ್ತಾನೆ ಇದೆ ಅಂತ. ಸೊ ದಟ್ಸ್ ದೇರ್ ಯೂನಿಕ್ ಥಿಂಗ್ ಅಬೌಟ್ ಹಾರ್ಟ್. ಸೊ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. അടുത്തിടും ഇത് ഇതുപോലെ ഒരു എന്താ പറയാ, ഫയർഫ്ലൈസിന്റെ ಇದು ನಿಯಾನ್ ಆರ್ಟ್ ಶೋ. ಫೇಸ್ ಮೇಲೆ ಎಲ್ಲರ ಮೇಲೆ ಬರುತ್ತೆ, ನೋಡ್ತೀವಿ ಎಷ್ಟು ಎಫೆಕ್ಟಿವ್ ಆಗಿದೆ ಕಲರ್ ಅಂತ. ಫೇಸ್ ಮೇಲೆ ಎಲ್ಲರೂ ಮಾಸ್ಕ್ ಹಾಕೊಂಡು ಮಾಡಿಸ್ಕೊಂಡು. ಸೊ ಪ್ಲೇಟ್ಸ್ ಇದೆಲ್ಲ, ಸೊ ನಿಯಾನ್ ಪ್ಲೇಟ್ಸ್ ಡಿಸೈನ್. Okay. Yeah. That's good. Okay, next. ಫೈನಲಿ ಡೇ 1 ಕಂಪ್ಲೀಟೆಡ್. ಆಫ್ಟರ್ ಎ ಡೀಪ್ ಸ್ಲೀಪ್ ಡೇ 2 ಕವರ್ ಮಾಡ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.